ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತು ನಾವು ಬೇಲೂರಲ್ಲಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ಸ್ ಇರಲಿಲ್ಲ. ಬೇಲೂರಿಂದ ನಾವು ಇವಾಗ ಮಡಿಕೇರಿಗೆ ಹೋಗ್ತಾಯಿದ್ದೀವಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು ಮಡಿಕೇರಿಗೆ ಹೋಗ್ತಾ ಇರೋದು. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ, ಎಲ್ಲ ಮಾಡ್ಕೊಂಡಿದ್ದೀವಿ, ಲಗೇಜ್ ಪ್ಯಾಕು. ಬಟ್ ಏನು ಅಂದರೆ ಇವತ್ತು ನಮ್ಮ ಪೆಟ್ ಜೊತೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ವೈಫ್ ಅವ್ರ ಮನೇಲಿ ಒಂದು ಡ್ಯಾಶ್ ಹಂಡ್ ಇದೆ. ನೀವು ಶಾರ್ಟ್ಸ್ ವೀಡಿಯೋಸಲ್ಲಿ ನೋಡಿರ್ಬೋದು ನೀವು. ಅದ್ರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಿಮಗೆ ಅದನ್ನು ಈ ಸತಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಎಕ್ಸೈಟಿಂಗ್ ಆಗಿದೆ. ಯಾಕಂದರೆ ಪ್ರತಿ ಸತಿನೂ ನಾನು ಅದು ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಾವು ಹೋದಾಗ ನಾವು ಇಬ್ಬರೇ ಇದು ನಮ್ಮ ಮಾವ ಅವ್ರದ್ದು ಗಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ವೆಹಿಕಲ್ನ. ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಹೈಡ್ಲಿಂಗಲ್ಲಿ ಇಡ್ತೀನಿ. ಸೊ ಇಂಜಿನ್ ಹೀಟ್ ಆಗಬೇಕು. ಇದು ಬಂದು ನಿಸಾನ್ ಟೆರಾನೋ 2015 ಮಾಡಲ್ ವೆಹಿಕಲ್ಲು. ಸೂಪರಾಗಿದೆ ವೆಹಿಕಲ್ಲು, ಒಳ್ಳೆ ಮೈಲೇಜ್ ಕೊಡುತ್ತೆ. ಎ ಸಿ ಇದ್ರೂ ಅಪ್ರಾಕ್ಸಿಮೇಟ್ಲಿ 20 to 21 ಕೊಡುತ್ತೆ. ಚೆನ್ನಾಗಿದೆ. ಟಾರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟಾರ್ಕು, ಸಖತ್ತಾಗಿದೆ ಈ ವೆಹಿಕಲ್. ಇದೆ ನಮ್ಮ ಚೆರಿ. ಅವಾಗಲಿಂದ ಬೆಳಿಗ್ಗೆ ಎದ್ದಾಗಿಂದನೂ ಕಂಪ್ಲೀಟಾಗಿ ಹೋಗೋಣ ನೋಡಿ ಗುರ್ರ ಅಂತ ಇರೋದು. ಇವಾಗ ಕಾರಲ್ಲಿ ತೊಗೊಂಬಂದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಇವಾಗ ಇನ್ನೊಂದು 2-3 ಮಿನಿಟ್ಸಲ್ಲಿ ಬಿಡ್ತೀವಿ. ಸೊ ಇವಾಗ ನಾವು ಹೆಂಗೆ ಹೋಗ್ತಾಯಿದ್ದೀವಿ ಅಂದರೆ ಹಾಸನ್ಗೆ ಹೋಗಿ ಹಾಸನಿಂದ ನಾವು ಮಡಿಕೇರಿಗೆ ಹೋಗ್ತಾಯಿದ್ದೀವಿ. ರೂಟ್ ಮ್ಯಾಪು ನಾನು ತೋರಿಸ್ತೀನಿ. ನಾನು ಚನ್ನಕೇಶ್ವರ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಹಂಗಿಂದ ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನೀವು ನೋಡ್ಬೋದು ಅಲ್ಲಿ ದೇವಸ್ಥಾನ. ಇಲ್ಲಿಂದ ಜಸ್ಟ್ 200 to 300 ಮೀಟರ್ಸು ಮನೆಯಿಂದ. ಸೊ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ನೀವು ನೋಡ್ಬೋದು, ಇದೆ ದೇವಸ್ಥಾನ. ಸೊ ನಿಮಗೆ ವೆಹಿಕಲ್ ಪಾರ್ಕಿಂಗು ಬ್ಯಾಕ್ ಸೈಡ್ ಇರುತ್ತೆ ದೇವಸ್ಥಾನ ಹಿಂದೆ ಕಡೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ಬೋದು. ಇನ್ನೂ ಟೆಂಪಲ್ ಒಳಗಡೆ ಓಪನ್ ಆಗಿಲ್ಲ. ಬೇಲೂರಲ್ಲಿ ಡೀಸೆಲ್ ಹಾಕಿಸ್ಕೊಂಡ್ವಿ ನಾವು. ಇವಾಗ ಡೀಸೆಲ್ ಹಾಕಿಸ್ಕೊಂಡು ಹಾಸನ್ಗೆ ಹೋಗ್ತೀವಿ. ಹಾಸನಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗಿಂದ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇವಾಗ ನೀವು ನೋಡ್ಬೋದು ವ್ಯೂ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ವ್ಯೂ ಚೆನ್ನಾಗಿದೆ. ಇನ್ನೂ ಸನ್ರೈಸ್ ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ಸೊ ಮೋಡ ಇರೋದ್ರಿಂದ ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ. ಮುಂದೆ ಎಲ್ಲಾದರೂ ನೋಡೋಣ ಅಂತ. ಸೊ ಇವಾಗ ಇಲ್ಲಿ ಒಂದು ಟೋಲ್ ಸಿಗುತ್ತೆ. ಈ ಒಂದೇ ಟೋಲ್ ಸಿಗೋದು ನಮಗೆ. ಅದಾದಮೇಲೆ ಇನ್ನೆಲ್ಲೂ ಟೋಲ್ ಸಿಗಲ್ಲ. ಸೊ ಇದೊಂದು ಟೋಲ್ ಪಾಸ್ ಆಯಿತು ಅಂದ್ರೆ ನಮಗೆಲ್ಲೂ ಸಿಗಲ್ಲ ಟೋಲು. ಇಲ್ಲಿ ನೋಡ್ಬೋದು ನೀವು ಟೋಲ್ನ.
ಇವಾಗ ಗೊರೂರ್ಗೆ ಬಂದಿದ್ದೀವಿ. ನೀವು ನೋಡ್ಬೋದು ಗೊರೂರು ಸಿಟಿ, ಇದು ಸಿಟಿ ಅಂದರೆ ಟೌನ್. ಸೊ ಈಗ ಚೆರಿನ ಒಂದು ರೌಂಡು ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸೈರನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇವಾಗ ಒಂದು ವಾಶ್ರೂಮ್ ಕರ್ಕೊಂಡೋಗಿ ಅದಕ್ಕೆ ಕಾರಲ್ಲಿ ಹತ್ತಿಸ್ತೀವಿ. ಎವ್ರಿ 1 hour 2 hours ಹಂಗೆ ಒಂದು ಸತಿ ಅದಕ್ಕೆ ವಾಶ್ರೂಮ್ ಕರ್ಕೊಂಡು ಹೋಯ್ತು ಅಂದರೆ ಈಸಿ ಆಗುತ್ತೆ. ಇವಾಗ ಆಲ್ಮೋಸ್ಟ್ ನಾವು ಬಂದಿದ್ದೀವಿ, ನೀವು ನೋಡ್ಬೋದು ಇಲ್ಲಿ ರೋಡು, ಇಲ್ಲಿ ನಿಲ್ಸಿದ್ದೀವಿ. ಸೊ ಇದ್ರದ್ದು ಆಯಿತು ವಾಶ್ರೂಮು. ಆಲ್ಮೋಸ್ಟ್ 50-60 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು. ಇನ್ನು 30 to 40 ಕಿಲೋಮೀಟರ್ಸ್ ಇದೆ. ನೀವು ರೋಡ್ ನೋಡ್ಬೋದು, ಫುಲ್ಲು ಇದೇ ಥರ ಇದೆ ರೋಡು. ಬಟ್ ಎಲ್ಲೂ ಹಳ್ಳ ಆಗಲಿ ಹಂಪ್ಸ್ ಆಗಲಿ ಜಾಸ್ತಿ ಇಲ್ಲ. ಚೆನ್ನಾಗಿದೆ ರೋಡು, ಎಲ್ಲ ವಿಲೇಜ್ಗೆಲ್ಲ ಕನೆಕ್ಟಿವಿಟಿ ಇದೆ ಈ ರೋಡು. ಹಾಗಾಗಿ ಮತ್ತು ತುಂಬ ಕರ್ವ್ಸ್ ಇದ್ದಾವೆ ರೋಡು. ಸೊ ಈಗ ಕುಶಾಲ್ ನಗರ್ ಹತ್ರ ಬಂದಿದ್ದೀವಿ. ಕುಶಾಲ್ ನಗರ್ ಹತ್ರ ಬಂದರೆ ಇಲ್ಲಿ ನೀವು ನೋಡ್ಬೋದು ಕಾವೇರಿದು ಮಾತೆ ಇಲ್ಲಿ ಸಿಗುತ್ತೆ. ನಾನು ವಿಡಿಯೋ ಮಾಡಿದ್ದೀನಿ, ಅದು ನಿಮಗೆ ಹಾಕ್ತೀನಿ ವಿಡಿಯೋ. ಮತ್ತು ಆಲ್ಮೋಸ್ಟು ನಾವು ಕುಶಾಲ್ ನಗರಿಂದ ದಾಟ್ಕೊಂಡು ಇವಾಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಗೋಲ್ಡನ್ ಟೆಂಪಲಿಂದ ನಾವು ಮಡಿಕೇರಿಗೆ ಸ್ಟಾರ್ಟ್ ಆಗ್ತದೆ. ಸೊ ವೆದರ್ ಕಂಡೀಷನ್ ಹೆಂಗಿದೆ ಅಂದರೆ ಮೋಡ ಇದೆ ಫುಲ್ಲು ಕಂಪ್ಲೀಟು, ಚೆನ್ನಾಗಿದೆ ವೆದರು. ಮತ್ತು ಕಂಪ್ಲೀಟ್ ಸಿಂಗಲ್ ರೋಡ್ ಇದೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಇದು ಕುಶಾಲ್ ನಗರು ಮುಗಿಯುತ್ತೆ. ಕುಶಾಲ್ ನಗರ್ ಟು ಇವಾಗ ಮಡಿಕೇರಿಗೆ ಹೋಗ್ತೀವಿ. ಮಡಿಕೇರಿಗೆ ಹೋಗೋ ದಾರಿಯಲ್ಲಿ ಇಲ್ಲಿ ನಿಮಗೆ ಕಾಣಿಸುತ್ತೆ. ಅದ್ರ ಪಕ್ಕನೇ ನಿಮಗೆ ವಾಕಿಂಗ್ ಮಾಡೋದಕ್ಕೂ ಜಾಗ ಇದೆ, ಪಾರ್ಕ್ ಥರ. ನಿಮಗೆ ಅಲ್ಲಿ ನೋಡ್ಬೋದು, ನೀವು ವಾಕಿಂಗ್ ಏರಿಯಾ ಇದು ನೋಡ್ಬೋದು ಇಲ್ಲಿ. ಸೊ ಇದು ಪಾರ್ಕ್ ಟೈಪ್ ಥರ ಮಾಡಿದ್ದಾರೆ ಕಂಪ್ಲೀಟು. ವ್ಯೂ ಆಗಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನೋಡ್ಬೋದು, ಗಾರ್ಡನ್ ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ನಿಮಗೆ ಸಿಟ್ಟಿಂಗ್ ಏರಿಯಾ ಥರನೂ ಇದೆ. ಸೊ ಹೀಗಾಗಿ ನಮಗೆ ಒಂದು ಆ್ಯಂಬಿಯೆಂಟ್ ಚೆನ್ನಾಗಿದೆ ಇಲ್ಲಿ. ಅದ್ರ ಪಕ್ಕನೇ ನಿಮಗೆ ಅಲ್ಲಿ ದೇವಸ್ಥಾನ, ಕಾವೇರಿ ಮತ್ತು ದೇವಸ್ಥಾನನೂ ಮಾಡಿದ್ದಾರೆ ಅಲ್ಲಿ. ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅಲ್ಲೇ ಇರೋದು. ಸೊ ಈಗ ಗೋಲ್ಡನ್ ಟೆಂಪಲ್ ಒಳಗಡೆ ಬಂದಿದ್ದೀವಿ ನಾವು. ಇವಾಗ ಕಾರು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಹಾಗೆ ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ನಿಮಗೆ ಶಾಪಿಂಗು ಇದೆ, ಪಾರ್ಕಿಂಗ್ ಪಕ್ಕದಲ್ಲೇ ಶಾಪಿಂಗು. ವಿಡಿಯೋನೂ ನಿಮಗೆ ನಾನು ಹಾಕ್ತೀನಿ ನಿಮಗೆ. ಚೆನ್ನಾಗಿದೆ. ಜೂಟ್ ಬ್ಯಾಗ್ಸು, ಫ್ರಿಜ್ ಮ್ಯಾಗ್ನೆಟ್ಸ್ ಆಗಲಿ ಇವೆಲ್ಲ ಸಿಗುತ್ತೆ ನಿಮಗೆ, ಚೆನ್ನಾಗಿದೆ. ಸೊ ಇವಾಗ ಎಂಟ್ರಿ ಆದ್ವಿ ನಾವು.
ಸೊ ಇವಾಗ ಗೋಲ್ಡನ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹೊರಗಡೆ ಒಂದು ರೆಸ್ಟೋರೆಂಟ್ ಇದೆ. ಈ ರೆಸ್ಟೋರೆಂಟಲ್ಲಿ ಗಾರ್ಲಿಕ್ ಫ್ರೈಡ್ ರೈಸು, ಮೋಮೋಸು ಮತ್ತು ಇನ್ನೊಂದು ಲಾಫಿನ್ಸ್ ಅಂತ ಅಂದ್ಬಿಟ್ಟು ಒಂದಿದೆ. ಅದೇನು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನಾನು. ಚೆಕ್ ಮಾಡಿಬಿಟ್ಟು ಅದನ್ನ ಹೇಳ್ತೀನಿ ನಿಮಗೆ ಹೆಂಗಿತ್ತು ಅಂತ ಅಂದ್ಬಿಟ್ಟು. ನೀವೇನಾದರೂ ಈ ಗೋಲ್ಡನ್ ಟೆಂಪಲ್ಗೆ ಬಂತು ಅಂದರೆ ಈ ಲಾಫಿಂಗ್ ಅನ್ನೋದನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಆಮೇಲೆ ಹೇಳ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಈಗ ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಇವಾಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 32 ಕಿಲೋಮೀಟರ್ಸ್ ಇದೆ ಅದು. ಸೊ ಇವಾಗ ಇಲ್ಲೇ ಒಂದು ಸ್ವಲ್ಪ ಬ್ರೇಕ್ಫಾಸ್ಟು ಎಲ್ಲ ಮಾಡಿದ್ವಿ. ಅದೇ ನಿಮಗೆ ನಾನು ಗಾರ್ಲಿಕ್ ಫ್ರೈಡ್ ರೈಸು, ಮೋಮೋಸು ಎಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದು. ಸೊ ಬನ್ನಿ ಮುಂದೆ ಹೋಗೋಣ. ಮಡಿಕೇರಿ ರೂಟ್ ಹೆಂಗಿರುತ್ತೆ, ವೆದರು ಅಷ್ಟೊತ್ತಿನ ಮಳೆ ಬರ್ತಾಯಿತ್ತು, ಇವಾಗ ನಿಂತಿದೆ ಮಳೆ. ಮುಂದೆ ಹೆಂಗಿರುತ್ತೆ ನೋಡಬೇಕು. ಮಳೆ ಬರದೇ ಇದ್ದರೆ ನಾವೆಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಸು ನೋಡೋಕ್ಕೆ ಈಸಿ ಆಗುತ್ತೆ. ಮಳೆ ಬಂತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಬನ್ನಿ.